ನಮಸ್ಕಾರ ಸ್ನೇಹಿತರೆ. ನಾನು ಹಿಂದಿನ ವಿಡಿಯೋದಲ್ಲಿ ಈ ಪೋಸ್ಟ್ ಆಫೀಸ್ ಯೋಜನೆಗಳ ಬಗ್ಗೆ ಬರ್ತಕ್ಕಂಥ ಯೋಜನೆ ಆಗಿರ್ತಕ್ಕಂಥ SSY ಯೋಜನೆ ಅಂದರೆ ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ತಿಳಿಸಿಕೊಟ್ಟಿದ್ದೆ. ಹಾಗಾದರೆ ನಾವು ಇವತ್ತಿನ ವಿಡಿಯೋದಲ್ಲಿ ಏನು ಮಾಡೋಣಪ್ಪ ಅಂದರೆ ಹಿರಿಯರ ನಾಗರಿಕರ ಉಳಿತಾಯ ಯೋಜನೆ ಅಂದರೆ SCSS ಯೋಜನೆ ಬಗ್ಗೆ ತಿಳಿದುಕೊಂಡೋಣ. ಅಂದರೆ ಹಿರಿಯ ವ್ಯಕ್ತಿಗಳು ಅವ್ರಿಗೆ ಇರ್ತಕ್ಕಂಥ ಒಂದು ಯಾವುದಪ್ಪ ಯೋಜನೆ ಅಂದರೆ ಪೋಸ್ಟ್ ಆಫೀಸ್ನಲ್ಲಿರ್ತಕ್ಕಂಥ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದರೆ ಈ ಹಿರಿಯ ನಾಗರಿಕ ಪ್ರಮುಖವಾಗಿ ಅರ್ಹತೆ ಏನು? ಹಾಗಾದರೆ ಹಿರಿಯ ನಾಗರಿಕರಂದರೆ ಯಾರಿಗೆ ಅಂತಾರ ಏನಪ್ಪ, ಮತ್ತು ಪೋಸ್ಟ್ ಆಫೀಸ್ನಲ್ಲಿ ಅವ್ರಿಗೆ ಇರ್ತಕ್ಕಂಥ ಅರ್ಹತೆ ಏನಪ್ಪ ಅಂತಂದರೆ ನಾವು ನೋಡ್ಬೋದು. 60 ವರ್ಷ ಮೇಲ್ಪಟ್ಟವರು ಅಂದರೆ 55ರಿಂದ 60 ವರ್ಷದೊಳಗಿನ ನಿವೃತ್ತಿ ಪಡೆದ ನಾಗರಿಕರು ಅಂತಲೂ ಹೇಳ್ಬೋದು. ಮತ್ತು ಅವ್ರಿಗೇನಪ್ಪ ನಿಯಮಗಳಲ್ಲಿ ಒಳಪಟ್ಟಿರಬೇಕು. ರಿಟೈರ್ಮೆಂಟ್ ಆಗಿರ್ತಕ್ಕಂಥ ಹಿರಿಯ ನಾಗರಿಕರಿಗೆ ಒಂದು ನಿಯಮ ಅಂತ ಇರ್ತೈತಲ್ಲ, ಆ ನಿಯಮಕ್ಕೆ ಒಳಪಟ್ಟವರು ಮತ್ತು ಅಥವಾ 60 ವರ್ಷ ಮೇಲ್ಪಟ್ಟವರಿಗೆ ಇರ್ತಕ್ಕಂಥ ಯೋಜನೆ ಯಾವುದಪ್ಪ ಅಂದರೆ ನಾವು ನೋಡ್ಬೋದು ಹಿರಿಯ ನಾಗರಿಕರ ಉಳಿತಾಯ ಯೋಜನೆ ಅಂತ ನಾವು ಕರಿಬೋದು. ಈ ಯೋಜನೆ ಐತಲ್ಲಪ್ಪ, ಈ ಯೋಜನೆ ಅಂದರೆ SCSS ಯೋಜನೆ ಅಂತ ನಾವು ಹೇಳ್ಬೋದು. ಹಾಗಾಗಿ ಅರ್ಹತೆ ಏನಪ್ಪ ಅಂದ್ರೆ 60 ವರ್ಷ ಮೇಲ್ಪಟ್ಟವರಿಗೆ ಇರ್ತಕ್ಕಂಥ ಯೋಜನೆ ಆಗಿದೆ. ಮತ್ತು ಹೂಡಿಕೆ ಅವಧಿ ಎಷ್ಟು? ಹಾಗಾದರೆ ಈ ಯೋಜನೆ ಪೋಸ್ಟ್ ಆಫೀಸ್ನಲ್ಲಿರ್ತಕ್ಕಂಥ SCSS ಯೋಜನೆ ಹೂಡಿಕೆ ಅವಧಿ ಎಷ್ಟಪ್ಪ ಅಂತಂದರೆ ನಾವು ನೋಡ್ಬೋದು 5 ವರ್ಷ. ಈ ಹಿರಿಯನಾಗಿರ್ತಕ್ಕಂಥ ಯೋಜನೆ ಎಷ್ಟಪ್ಪ ಅಂದರೆ 5 ವರ್ಷ ಅಂದರೆ 3 ವರ್ಷಗಳಿಗೆ ವಿಸ್ತರಿಸಬಹುದು. 3 ವರ್ಷಗಳಿಗೆ ಇನ್ನೂ ಹೆಚ್ಚಿಗೆ ರೀತಿ 3 ವರ್ಷಗಳಿಗೆ ವಿಸ್ತರಿಸಬಹುದು ಅಂತ ಒಂದು ನಿಯಮನೂ ಕೂಡ ಇದೆ. ಹೂಡಿಕೆ ಅವಧಿ ಅಂದರೆ ಪ್ರಮುಖವಾಗಿ 5 ವರ್ಷಗಳ ಹೂಡಿಕೆ ಮಾಡಬಹುದು. ಯಾರು? ಹಿರಿಯ ನಾಗರಿಕರು 60 ವರ್ಷ ಮೇಲ್ಪಟ್ಟ ಹೋದರೂ ಮಾಡಿದ್ದಪ್ಪ ಅಂದರೆ 5 ವರ್ಷದವರೆಗೆ ಇದು ಏನಿರುತ್ತೆ, ಮೆಚೂರ್ ಇರುತ್ತೆ. ಬಡ್ಡಿ ದರ ಎಷ್ಟಪ್ಪ ಅಂದರೆ ವಾರ್ಷಿಕವಾಗಿ 8.2%. ವಾರ್ಷಿಕ ಅಂದರೆ ವರ್ಷಕ್ಕೆ 8.2% ಆಗಿರ್ತಕ್ಕಂಥ ಅದೇನು ಮಾಡ್ತೈತಿ, ನಿಮ್ಮ ಅಮೌಂಟಿಗೆ 5 ವರ್ಷ ನೀವು ಮಾಡ್ತೀರಲ್ಲ ಆ ಅಮೌಂಟಿಗೆ ಏನು ಮಾಡ್ತೈತಿ 8.2% ಆಗಿರ್ತಕ್ಕಂಥ ಬಡ್ಡಿ ದರವನ್ನು ಹಾಕಿ ಏನು ಮಾಡ್ತೈತಿ, ಕೊಡುತ್ತೆ ಅಮೌಂಟ್. ಮತ್ತು ತ್ರೈಮಾಸಿಕ ಆಧಾರದ ಮೇಲೆ ಪಾವತಿ ಮಾಡಲಾಗುತ್ತದೆ. ನಿಮ್ಮ ಬಡ್ಡಿಯನ್ನು ಕೊಡುವ ಅಂದರೆ ತ್ರೈಮಾಸಿಕ ಆಧಾರದ ಮೇಲೆ ಹೆಂಗಪ್ಪ, ಅದೇನಾಗ್ತಪ್ಪ ಅಂತಂದರೆ 3 ತಿಂಗಳಿಗೊಮ್ಮೆಗೆ ಬಡ್ಡಿ ದರವನ್ನು ಪರಿಷ್ಕರಿಸಲಾಗುತ್ತದೆ. ಅಂದರೆ 8.2% ಆಗ್ಬೋದು, ಇನ್ನೂ 1% ಹೆಚ್ಚಿಗೆ ಆಗ್ಬೋದು, 1% ಕಡಿಮೆ ಆಗ್ಬೋದು. ಹಾಗಾಗಿ ಅದೇನಪ್ಪ ಅಂದರೆ ತ್ರೈಮಾಸಿಕ ಆಧಾರದ ಮೇಲೆ ಪಾವತಿ ಮಾಡಲಾಗುತ್ತದೆ ಅಂತ ಒಂದು ನಿಯಮ ಇದೆ. ಹಾಗಾದರೆ ಗರಿಷ್ಠ ಮಿತಿ ಅಂದರೆ ಅಮೌಂಟ್ ಎಷ್ಟು ಹೂಡಿಕೆ ಮಾಡ್ಬೋದು ಈ ಹಿರಿಯ ನಾಗರಿಕರು ಅಂತಂದರೆ ಪೋಸ್ಟ್ ಆಫೀಸ್ನಲ್ಲಿ ನೋಡ್ಬೋದು 30 ಲಕ್ಷ ಆಗಿರ್ತಕ್ಕಂಥ ಒಂದು ಅಮೌಂಟನ್ನು ಏನು ಮಾಡ್ಬೋದಪ್ಪ ಅಂದರೆ ಗರಿಷ್ಠವಾಗಿ ಅಂದರೆ ಗರಿಷ್ಠ ಅಮೌಂಟ್ 30 ಲಕ್ಷ ಹಣವನ್ನು ನಾವು ಅಲ್ಲಿ ಪೋಸ್ಟ್ ಆಫೀಸ್ನಲ್ಲಿ ಹೂಡಿಕೆ ಮಾಡ್ಬೋದು ಅಂತ ಹೇಳ್ಬೋದು. ಮತ್ತು ಜಂಟಿ ಖಾತೆಯಲ್ಲಿಯೂ ಅಷ್ಟೇ ಆಗಿರ್ತಕ್ಕಂಥ ಮಿತಿ ಇರುತ್ತೆ. ಈ ಜಂಟಿ ಖಾತೆ ಅಂದರೆ ಇಬ್ಬರು ನಾಗರಿಕರು ಅಂದರೆ ಗಂಡ ಹೆಂಡತಿ ಆಗಿರ್ಬೋದು, ಅವರು ಜಂಟಿ ಖಾತೆಯಲ್ಲಿ ಮಾಡಿದ್ರು ಎಷ್ಟಪ್ಪ ಮಿತಿಪ್ಪ ಅಂದರೆ 30 ಲಕ್ಷನೂ ಕೂಡ ಅದು ಅಷ್ಟೇ ಆಗಿರುತ್ತೆ. ನೀವು ಸಿಂಗಲ್ ಆಗಿ ಮಾಡಿದ್ರು ಮತ್ತು ಇಬ್ಬಳವರು ಜಂಟಿಯಾಗಿ ಮಾಡಿದ್ರು ಕೂಡ 30 ಲಕ್ಷದವರೆಗೆ ಅಷ್ಟೇ ಮಾತ್ರ ಅದೇನಾಗಿರ್ತದೆ, ಗರಿಷ್ಠ ಮಿತಿ ಇರ್ತೈತಿ. ಹಾಗಾದರೆ ತೆರಿಗೆ ಪ್ರಯೋಜನ ಏನು? ತೆರಿಗೆ ಪ್ರಯೋಜನ ಏನು? ತೆರಿಗೆ ಹಾಕ್ತಾರೋ ನಿನ್ನ ಅಮೌಂಟ್ ರಿಟರ್ನ್ ಆಗೋಕ್ಕಿಂತ ಮುಂಚೆ ಏನೇನು ಇರ್ತೈತಿ ನೋಡ್ರಿ. ಸೆಕ್ಷನ್ 80C ಪ್ರಕಾರ 1.5 ಲಕ್ಷದವರೆಗೆ ಅಂದರೆ 1.5 ಲಕ್ಷದವರೆಗೆ ಏನಿರುತ್ತೆ ತೆರಿಗೆ ವಿನಾಯಿತಿ ಇದೆ. ಆದರೆ ಬಡ್ಡಿ ಆದಾಯವು ತೆರಿಗೆಗೆ ಒಳಪಡುತ್ತದೆ. ನೋಡಿ, ನಿಮ್ಮ ಅಮೌಂಟು ಏನಿರುತ್ತೆ, ನೀವು ಕಟ್ಟಿರ್ತಕ್ಕಂಥ ಅಮೌಂಟ್ ಯಾವುದೇ 1.5 ಲಕ್ಷ ಮಟ್ಟ ನಿಮ್ಮದು ಯಾವುದೇ ಇರ್ತಕ್ಕಂಥ ಅಮೌಂಟನ್ನು ನಿಮಗೆ ತೆರಿಗೆ ಟ್ಯಾಕ್ಸನ್ನು ಹಾಕುವುದಿಲ್ಲ. ಆದರೆ ನಿಮ್ಮ ಅಮೌಂಟ್ ಇರ್ತಕ್ಕಂಥ ಆ ಅಮೌಂಟಿಗೆ ಬರ್ತಕ್ಕಂಥ ಬಡ್ಡಿ ದರಕ್ಕೆ ಮಾತ್ರವು ಏನು ಮಾಡ್ತಿದೆ, ತೆರಿಗೆಗೆ ಒಳಪಡುತ್ತದೆ. ಟ್ಯಾಕ್ಸ್ ಅಂದರೆ ನೀವು ಪಡೆಯತಕ್ಕಂಥ ಆ ರೊಕ್ಕಕ್ಕೆ, ನಿಮ್ಮ ಅಮೌಂಟಿಗೆ ಪಡಿತಿದ್ರಲ್ಲ ಆ ಅಮೌಂಟ್ ಬಡ್ಡಿ ಅಥವಾ ಇಂಟ್ರೆಸ್ಟಿಗೆ ಮಾತ್ರ ಆ ತೆರಿಗೆಗೆ ಅಂದರೆ ಟ್ಯಾಕ್ಸಿಗೆ ಒಳಪಟ್ಟಿರುತ್ತದೆ. ಆದರೆ ಅಕಾಲಿಕ ಹಿಂಪಡೆಯುವಿಕೆ ನಾವು ಹಾಗಾದರೆ ಅಮೌಂಟನ್ನು ಅಕಾಲಿಕವಾಗಿ 5 ವರ್ಷ ಒಳಗೆ ಆಗದೇ ಇರೋದು ಅದರೊಳಗೆ ನಾವು ಹಿಂಪಡೆಯಬಹುದಾ ಅನ್ನೋ ಒಂದು ನಾವು ಏನರ ಪ್ರಶ್ನೆ ಬಂದಾಗ ಅಲ್ಲಿ ಏನಿರ್ತದಪ್ಪ, 1 ವರ್ಷದ ನಂತರ ಕೆಲವು ದಂಡದೊಳಗೆ ಸಾಧ್ಯ. ಮಿನಿಮಮ್ 1 ವರ್ಷ ಕಟ್ಟಿರಬೇಕು, ಪ್ಲಸ್ ಏನಪ್ಪ ಅಂದರೆ ಅಲ್ಲಿ ಏನು ಕೆಲವು ದಂಡದೊಂದಿಗೆ ಅಂದರೆ ದಂಡ ಹಾಕ್ತಾರೆ, ಪೆನಾಲ್ಟಿ ಹಾಕಿ ಏನು ಮಾಡ್ತಾರೆ, ನಿಮ್ಮ ಅಮೌಂಟನ್ನು ನಾವೇನು ಮಾಡ್ಬೋದು, ಅಕಾಲಿಕವಾಗಿ ನಿಮ್ಮ ಎಲ್ಲ ಅಮೌಂಟನ್ನು ಹಿಂಪಡೆಯಬಹುದು ಅಂತ ಈ ಇದರಲ್ಲಿ ಹಿರಿಯ ನಾಗರಿಕರ ಉಳಿತಾಯ ಯೋಜನೆ ಇದು ಪೋಸ್ಟ್ ಆಫೀಸ್ನಲ್ಲಿ ಬರ್ತಕ್ಕಂಥ ಒಂದು
ಪ್ರಮುಖವಾಗಿರ್ತಕ್ಕಂಥ ಹಿರಿಯ ನಾಗರಿಕರು ಇರತಕ್ಕಂಥ ಯೋಜನೆಯಾಗಿದೆ. ಹಾಗಾಗಿ ಇವೆಲ್ಲ ಇರತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಆ ಯೋಜನೆಯಲ್ಲಿ ಬರ್ತಕ್ಕಂಥ ಏನು ತೆರಿಗೆ ಬಗ್ಗೆ ಆಗಿರ್ಬೋದು, ಅವಧಿ ಮತ್ತು ಅರ್ಹತೆ ಇವು ನಿಯಮಗಳು. ಹಾಗಾಗಿ ಇದೇ ಥರದ ಪೋಸ್ಟ್ ಆಫೀಸ್ ಯೋಜನೆಗಳ ಬಗ್ಗೆ ಕೇಂದ್ರ ಸರ್ಕಾರ ಒಂದು ಕೊಡ್ತಿರ್ತಕ್ಕಂಥ ಒಂದು ಸ್ಕೀಮ್ಗಳು ಈ ಪೋಸ್ಟ್ ಆಫೀಸ್ನಲ್ಲಿರ್ತವೆ. ಮತ್ತು ಇದೇ ಥರದ ವಿಡಿಯೋಗಳಿಗಾಗಿ ಅಂದರೆ ಯೋಜನೆಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.